ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ರಂಜಿತಾ. ವೆಲ್ಕಮ್ ಟು ರಂಜಿತಾ ವ್ಲಾಗ್ಸ್. ಹಾಯ್ ಹಲೋ ಫ್ರೆಂಡ್ಸ್, ನಾವಿವತ್ತು ಬೆಂಗಳೂರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ಹೊಲದಲ್ಲಿ ಸ್ವಲ್ಪ ತರಕಾರಿ ಗಿಡಗಳನ್ನೆಲ್ಲ ಹಾಕಿದ್ದೆ ನಾನು ಲಾಸ್ಟ್ ಟೈಮ್ ಬಂದಾಗ. ಆ ತರಕಾರಿಗಳ್ನೆಲ್ಲ ಬೆಂಗಳೂರಿಗೆ ತಗೊಂಡೋಗೋಣ ಅಂತ ನಾನು ನಮ್ಮ ಅಕ್ಕವರೆಲ್ಲ ಕೇಳ್ತಾ ಇದ್ವಿ. ಎಷ್ಟೆಲ್ಲ ತರಕಾರಿ ಆಗಿದೆ ಅಂತ ನೋಡೋಣ ಬನ್ನಿ. ನನಗೆ ನಮ್ಮ ಮನೆ ಪಕ್ಕನೇ ನಾವೇ ಗಿಡ ನೆಟ್ಕೊಂಡು ತರಕಾರಿಗಳ್ನ ಹಾಕ್ಕೊಂಡು ಸೊಪ್ಪು ಚೆಲ್ಕೊಂಡು ಅದರಲ್ಲಿ ಫ್ರೆಶ್ಶಾಗಿ ಕಿತ್ಕೊಂಡೋಗಿ ಅಡುಗೆ ಮಾಡಬೇಕು ಅಂತ ಅಂದರೆ ತುಂಬಾ ಇಷ್ಟ. ನೋಡಿ ನಮ್ಮಣ್ಣ ನಾನು ವಿಡಿಯೋ ಮಾಡ್ತಿರೋದು ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ದೇನೆ, ನನ್ನ ವಿಡಿಯೋ ಮಾಡ್ಕೊಳ್ಳೇನಿ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಅಕ್ಕವರೆಲ್ಲ ತರಕಾರಿ ಕೀಳ್ತಾ ಇದ್ದಾರೆ. ನಾನು ಲಾಸ್ಟ್ ಟೈಮು ಜೂನ್ ಮಂತಲ್ಲೇನೋ ಊರಿಗೆ ಬಂದಿದ್ದೆ. ಅವಾಗ ಸ್ವಲ್ಪ ಮಳೆ ಆಗಿತ್ತು. ಚೆಂಡು ಹೂವು ಮತ್ತು ಬದನೆ ಗಿಡ ಮತ್ತು ಟೊಮೊಟೊ ಸಸಿ ಎಲ್ಲ ಹೋಗಿ ನರ್ಸರಿಲಿ ತೊಗೊಂಬಂದು ನಾನು ನನ್ನ ತಮ್ಮ ಗಿಡ ಹಾಕಿದ್ವಿ. ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು ಅಂತ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಮಳೆ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಇದು ನೋಡಿ ನಮ್ಮ ತೋಟದಲ್ಲೇ ಬೆಳೆದಿರೋದು ಚೆಂಡು ಹೂವು, ಹಸಿಮೆಣ್ಸಿನ್ಕಾಯಿ, ಅಲಸಂಡೆಕಾಯಿ ಇನ್ನೂ ಈಗ ಸ್ಟಾರ್ಟ್ ಆಗ್ತಿದೆ. ಮಳೆ ಇಲ್ಲ, ಮಳೆ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು. ಸ್ವಲ್ಪ ದಂಟಿನ ಸೊಪ್ಪು, ಸೋರೆಕಾಯಿ, ಬದನೆಕಾಯಿ, ಹಣ್ಣೆ ಸೊಪ್ಪು, ನುಗ್ಗೆ ಸೊಪ್ಪು ಎಲ್ಲ ಕಿತ್ಕೊಂಡ್ವಿ. ಎಲ್ಲರೂ ತೊಗೊಂಡೋಗೋಣ ಶೇರ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಅಂತ ಹೇಳಿಬಿಟ್ಟು. ಇನ್ನು ಬೆಂಗಳೂರಲ್ಲಂತೂ ಈ ಥರ ಸೊಪ್ಪಂತೂ ಸಿಗೋದೇ ಇಲ್ಲ, ಹಣ್ಣೆ ಸೊಪ್ಪು ಆ ಥರದ್ದೆಲ್ಲ. ಈ ಟೈಮಲ್ಲಿ ಹಳ್ಳಿ ಕಡೆ ಬಂದರೆ ತುಂಬ ಚೆನ್ನಾಗಿ ಸಿಗುತ್ತೆ ರಾಗಿ ಹೊಲದಲ್ಲಿ. ನ್ಯೂಸಲ್ಲಂತೂ ಇವಾಗ ತೋರಿಸ್ತಾನೆ ಇದ್ದಾರೆ, ಮೋರಿ ನೀರಲ್ಲಿ ಬೆಳೆದಿದ್ದಾರೆ ತರಕಾರಿಗಳ್ನ, ಸೊಪ್ಪುಗಳ್ನ ಅಂತ. ಅದನ್ನು ಕೇಳಿದ್ರೆ ಮನಸ್ಸೇ ಆಗೋಲ್ಲ ಸೊಪ್ಪು ತಿನ್ನೋಕ್ಕಂತೂ ನಮಗೆ. ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೀತಾಫಲ ಮತ್ತು ಇದು ನಮ್ಮ ಮನೆ ಪಕ್ಕನೇ ನಾವು ಹಾಕ್ಕೊಂಡಿರೋದು. ಸುಮ್ಮನೆ ಮನೆಗಾಗಲಿ ಏನಾದರೂ ತರಕಾರಿ ಅಂತ ಹೇಳ್ಬಿಟ್ಟು. ಇಷ್ಟೊಂದೆಲ್ಲ ತರಕಾರಿ ಕಿತ್ಕೊಂಡಿದ್ದೀವಿ. ಬಸ್ಸಲ್ಲಿ ಹೆಂಗೆ ತೊಗೊಂಡೋಗ್ಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ, ಮಕ್ಳುಗಳ್ನೆಲ್ಲ ಕರ್ಕೊಂಡು. ಇದೇ ನಮ್ಮ ರಾಗಿ ಹೊಲ. ಗರಿ ಮೇಯೋಕ್ಕೆ ಅಂತ ಹಸ ಬಿಟ್ಟಿದ್ದಾರೆ ನಮ್ಮ ಅಕ್ಕವ್ರದ್ದೇನೆ. ಇವಾಗ ತೆನೆ ಹೊರಡೋ ಟೈಮು, ಬಟ್ ಮಳೆನೇ ಇಲ್ಲ, ಏನು ಮಾಡೋದು. ಇನ್ನು ಈ ಹಣ್ಣು ಬಂದು ಲಕ್ಷ್ಮಣ ಫಲ ಅಂತ ಹೇಳಿ ನಮ್ಮ ಹೊಲದ ಪಕ್ಕನೇ ಒಬ್ಬರು ಮನೆ ಹತ್ರ ಹಾಕಿದ್ದಾರೆ. ನಾವೆಲ್ಲ ಹೋಗಿ ಕಿತ್ಕೊಂಡು ಬಂದ್ವಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ಇದು ಸ್ವೀಟು ಇರುತ್ತೆ, ಸ್ವಲ್ಪ ಹುಳಿನೂ ಇರುತ್ತೆ, ಶುಗರ್ಗೆ ತುಂಬ ಒಳ್ಳೆಯದಂತೆ. ಅದಕ್ಕೋಸ್ಕರ ಕಿತ್ಕೊಂಡು ಬಂದ್ವಿ. ಇದು ಮಾರ್ನಿಂಗ್ ವ್ಯೂವು ನಮ್ಮ ಮನೆ ಮುಂದೆ. ನಾವು ರೋಡ್ ಸೈಡೇ ಮನೆ ಕಟ್ಸಿರೋದು. ನಾವು ಊರಿಂದ ಆಚೆ ಇರೋದು ಮನೆ, ನಾವು ಊರೊಳಗಡೆ ಇಲ್ಲ. ಒಂಥರ ಸೈಲೆಂಟಾಗಿರುತ್ತೆ, ಯಾರ್ದು ಅಕ್ಕಪಕ್ಕ ಮನೆಯೇ ಇಲ್ಲ. ಒಂಥರ ಹಕ್ಕಿಗಳ ಸೌಂಡ್ಸು, ಆ ನವಿಲು, ನಮ್ಮ ಮನೆ ಹತ್ರಂತೂ ತುಂಬ ನವಿಲುಗಳು ಜಾಸ್ತಿ ಬರುತ್ತೆ. ಸೌಂಡ್ ಕೇಳೋಕ್ಕೆ ಒಂಥರ ಖುಷಿ. ಇನ್ನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.